ಎಲ್ಲರಿಗೂ GS ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು 6ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ. ಈ ಪಾಠವನ್ನು ವಿಶ್ಲೇಷಿಸುತ್ತಾ ಹೋಗೋಣ. ಯಾರು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಯಾಕಂದರೆ ಈ ಪಾಠವನ್ನು ಪ್ರತಿಯೊಂದು ಲೈನ್ ಕೂಡ ಇಲ್ಲಿ ಬರೆದು ವಿವರಿಸಲಾಗಿದೆ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಬನ್ನಿ ನೋಡೋಣ. ಭಾರತ ನಮ್ಮ ಹೆಮ್ಮೆ 2ನೇ ಪಾಠ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಧಿಪತಿ ಗರಿಯಸಿ ಅಂದರೆ ಇದರ ಅರ್ಥ ತಾಯಿ ಹಾಗೂ ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಗ್ರಾಮಗಳ ಕೂಡಿ ರಾಜ್ಯಾಡಳಿತವಾಯಿತು. ರಾಜ್ಯವಾದಾಗ ಸಾಮ್ರಾಜ್ಯವಾಯಿತು. ಇದನ್ನು ಜನಪದ ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಎಂದು ಕರೆಯುವರು. ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಎಂದು ಹೆಸರು ಬರಲು ಪ್ರಮುಖ ಅಂಶಗಳು ಅಂದರೆ ಇಲ್ಲಿ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಎಂದು ಹೆಸರು ಬರಲು ಕಾರಣವಾದ ಅಂಶಗಳು ಯಾವುವು ಅಂತ ನೋಡೋಣ. ಒಂದು, ಪ್ರಥಮ ತೀರ್ಥಂಕರಾದ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜ. ಭರತನು ಆಳಿದ ನಾಡು ಭರತಖಂಡ. ಆದ್ದರಿಂದ ಇದು ಭರತ ವರ್ಷವಾಗಿ ಭಾರತ ದೇಶವಾಯಿತು. ಇಷ್ಟ ಪಾಯಿಂಟಲ್ಲಿ ಎಷ್ಟು ಅಂಶಗಳಿವೆ ಅಂದ್ರೆ, ಋಷಭನಾಥ ತೀರ್ಥಂಕ ಅವರ ಮಗ ಭರತ, ಅವರು ಆಳ್ವಿಕೆ ಮಾಡಿದ್ದರಿಂದ ಇಲ್ಲೇನು ಬಂತ ಹೆಸರು ಭರತಖಂಡ. ಈ ರೀತಿ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗಬೇಕು. ಭರತಖಂಡ ಭರತ ವರ್ಷವಾಗಿ ಭಾರತ ದೇಶವಾಯಿತು. ಭಾರತ ಎಂದು ಹೆಸರು ಬರಲು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. 3000 ವರ್ಷಗಳ ಹಿಂದೆ ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೇಸ್ ನಂತರ ಇಂಡು ಎಂದು ಕರೆದು ಇಂಡಿಯಾ ಎಂದು ಆಯಿತು. ಇಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ, ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನೊಂದಿಗೆ ಸಂಪರ್ಕಕ್ಕೆ ಬಂದು ಹಿಂದೂ ಎಂದು ಕರೆದರು. ಗ್ರೀಕರು ಭಾರತೀಯರ ಸಂಪರ್ಕಕ್ಕೆ ಬಂದು ಮೌಖಿಕವಾಗಿ ಹಿಂದೂ ಎಂದು ಕರೆದು ಸಿಂಡಸ್ ಆಗಿ ಇಂಡು ಎಂಬ ಪದ ಬಂದಿತು. ಯುರೋಪ್ ದೇಶದ ವಿಲಿಯಮ್ಸ್ ಬಗ್ಗೆ ನೋಡೋಣ. ಇವ್ರ ಬಗ್ಗೆ ಬರುವಂತ ಪ್ರಮುಖ ಪಾಯಿಂಟ್ಸ್ಗಳು. ಯುರೋಪ್ ದೇಶದ ವಿಲಿಯಮ್ಸ್ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ನುಡಿದವರು ವಿಲಿಯಮ್ಸ್. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ವಿಲಿಯಮ್ಸ್ ಜೋನ್ಸ್. 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ವಿಲಿಯಂ ಜೋನ್ಸ್. 1832ರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಇದೇ ಸೊಸೈಟಿಯನ್ನು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು. ಈ ಸಂಸ್ಥೆ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಭಗವದ್ಗೀತೆಯನ್ನು ಇಂಗ್ಲಿಷಕ್ಕೆ ಭಾಷಾಂತರಿಸಿದ್ದು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಇದು ಸಂಸ್ಕೃತಿಯಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ
ಮೊದಲ ಕೃತಿ ಭಗವದ್ಗೀತೆ. ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಭಗವದ್ಗೀತೆ. ವಿಲಿಯಮ್ಸ್ ಜೋನ್ಸ್ ಶಾಕುಂತಲ ಕೃತಿಗಳನ್ನು ಕೂಡ ಇಂಗ್ಲಿಷ್ಗೆ ಭಾಷಾಂತರಗೊಳಿಸಿದರು, ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು. ಇನ್ನು ನೆಕ್ಸ್ಟ್ 5ನೇ ಪಾಯಿಂಟ್ಸ್, ಪ್ರಾಚೀನ ಸ್ಥಳ ನಾಮಗಳು, ಅವುಗಳ ಈಗಿನ ಹೆಸರುಗಳು. ಮಗಧ ಇದು ಪ್ರಾಚೀನ ಹೆಸರು, ಈ ಪ್ರಸ್ತುತ ಹೆಸರು ಬಿಹಾರ್. ಚೇರ ಕೇರಳ. ಪ್ರಯಾಗ್ರಾಜ್ ಈಗಿನ ಹೆಸರು ಅಲಹಾಬಾದ್. ಕಳಿಂಗ ಒಡಿಸ್ಸಾ, ಈಗಿನ ಪ್ರಸ್ತುತ ಹೆಸರು ಒಡಿಸ್ಸಾ, ಪ್ರಾಚೀನ ಹೆಸರು ಕಳಿಂಗ. ಇಂದ್ರಪ್ರಸ್ಥ ಈಗಿನ ಪ್ರಸ್ತುತ ಹೆಸರು ದೆಹಲಿ. ಇದರಲ್ಲಿ ಪ್ರತಿಯೊಂದು ಲೈನ್ ಕೂಡ ವಿವರಿಸಿದೆ, ಯಾರು ಸ್ಕಿಪ್ ಮಾಡದೆ ನೋಡಿ ಒಂದು ಸಾರಿ ಪುಸ್ತಕವನ್ನು ಓದಿ, ಅಂದರೆ ನಿಮಗೆ ಪೂರ್ಣ ಪರ್ಫೆಕ್ಟ್ ಆಗುತ್ತೆ. ಈಗಲೂ ಕೂಡ ಪ್ರಾಚೀನ ಹೆಸರು ಹೊಂದಿರುವ ಸ್ಥಳಗಳು: ಕಾಶ್ಮೀರ, ಅಯೋಧ್ಯೆ, ಕಾಶಿ, ನೇಪಾಳ, ಕೈಲಾಸ, ಮಥುರಾ, ಕುರುಕ್ಷೇತ್ರ. ಈಗೂ ಕೂಡ ಇವು ಪ್ರಾಚೀನ ಹೆಸರುಗಳಿಂದಲೇ ಕರೆಯಲ್ಪಡುತ್ತವೆ. ಶೂನ್ಯ ಇದನ್ನು ಮೊದಲು ಪರಿಚಯಿಸಿದವರು ಭಾರತೀಯರು. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಮೊದಲು ಹೇಳಿದವರು ಆರ್ಯಭಟ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಎಲ್ಲಿ ಅಂದ್ರೆ ಉಜ್ಜಯಿನಿಯಲ್ಲಿ ಮೊದಲ ಬಾರಿಗೆ ರೇಖಾಂಶ ನಕ್ಷೆಯನ್ನು ಆರ್ಯಭಟ ಭಾರತೀಯರು ಮೊದಲೇ ಸಿದ್ಧಗೊಳಿಸಿದ್ದರು. ಪೈಥಾಗೋರಸನ ಪ್ರಖ್ಯಾತ ಪ್ರಮೇಯನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವನು ಭಾರತೀಯ ವಿಜ್ಞಾನಿ ಬೋಧಾಯನ. ಪೈಥಾಗೋರಸನ ಪ್ರಮೇಯವನ್ನು 2 ಶತಮಾನಕ್ಕಿಂತ ಮೊದಲೇ ಗುರುತಿಸಿದ ಭಾರತೀಯ ವಿಜ್ಞಾನಿ ಬೋಧಾಯನ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ವಿಜ್ಞಾನಿ ಪ್ರತಿಪಾದಿಸಿದರು. ಭಾರತೀಯ ವಿಜ್ಞಾನಿ ಕಣಾದ. ನೌಕಾನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ. ಆಗಿನ ಕಾಲದಲ್ಲಿ ನೌಕಾನಿರ್ಮಾಣ ಪ್ರಥಮವಾಗಿದ್ದರು. ಗುಜರಾತ್ನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ, ಆಗ ಪ್ರಸಿದ್ಧವಾದ ಕೇಂದ್ರ. ನೌಕಾ ನಿರ್ಮಾಣ ಕೇಂದ್ರ ಗುಜರಾತ್ನ ಸೂರತ್ ಪ್ರಸಿದ್ಧವಾಗಿತ್ತು. ಭಾರತೀಯ ಮುಂಗಾರು ಮಾರುತಗಳ ವೇಗವನ್ನು ಗುರುತಿಸುವಲ್ಲಿ ಪ್ರಮುಖರು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಕೂಡ ಹರಡಿತ್ತು. ಯಾವ್ಯಾವ ದೇಶ ಅಂದ್ರೆ ಅಫ್ಘಾನಿಸ್ತಾನ, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್, ಈ ಥರ ಬೌದ್ಧ ಮತ ಭಾರತದ ಗಡಿಯಾಚೆಗೂ ಹರಡಿತ್ತು. ಇಲ್ಲಿ ಬರುವ ದೇಶಗಳೆಂದರೆ ಅಫ್ಘಾನಿಸ್ತಾನ, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿದ ದೇಶ ಶ್ರೀಲಂಕಾ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿತ್ತು.
ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ್. ಕಾಂಬೋಡಿಯಾದ ಆಂಕರ್ ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪ. ಕಾಂಬೋಡಿಯಾದ ಆಂಕೋರ್ವಾಟ್ನಲ್ಲಿರುವ ಹಿಂದೂ ದೇವಾಲಯ. ಕಾಂಬೋಡಿಯಾದ ಆಂಕೋರ್ವಾಟ್ ಇದು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪ. ಜಾವಾದ ಬೋರ್ಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ. ಎಲ್ಲೆಂದರೆ ಜಾವಾದ ಬೋರೋಬೋದೂರ್. ಜಾವಾದ ಬೋರೋಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೌದ್ಧಾಲಯ. ಜಾವಾದ ಬೋರೋಬೋದೂರ್. ಇವೆರಡು ಬೋರೋಬೋದೂರ್ ಮತ್ತು ಆಂಕೋರ್ವಾಟಿನ ಹಿಂದೂ ದೇವಾಲಯ ಇವೆರಡು ಯುನೆಸ್ಕೋ ವಿಶ್ವಪಟ್ಟಿ ಪರಂಪರೆಗೆ ಸೇರಿವೆ. ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿವೆ. ಆಂಕೋರ್ವಾಟ್ನ ಭವ್ಯ ಹಿಂದೂ ದೇವಾಲಯ, ಬೋರೋಬೋದೂರ್ನ ಬೃಹತ್ ಬೌದ್ಧಾಲಯ. ಆಗ್ನೇಯ ಏಷ್ಯಾದಲ್ಲಿ ಕೂಡ 9 ಶತಮಾನಗಳ ಕಾಲ ಭಾರತದ ಸಂಸ್ಕೃತಿ ಇತ್ತು. ಆಗ್ನೇಯ ಏಷ್ಯಾದಲ್ಲಿ ಕೂಡ 9 ಶತಮಾನಗಳ ಕಾಲ. ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು. ಸಾರ್ವಕಾಲಿಕ ಯಾವಾಗಲೂ ಇರುತ್ತೆ. ಆಚಾರ್ಯ ದೇವೋಭವ, ಅಹಿಂಸೆ, ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವಧರ್ಮ ಸಮಾನತೆ ಇವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತೆ ಪ್ರತಿಪಾದಕರು ಭಾರತೀಯರು. ಅಹಿಂಸೆಯ ಶ್ರೇಷ್ಠತೆಯ ಪ್ರತಿಪಾದಕರು ಭಾರತೀಯರು. ವಸುದೈವ ಕುಟುಂಬಕಂ ಅಂದರೆ ಇದರ ಅರ್ಥ ಇಡೀ ಜಗತ್ತೇ ಒಂದೇ ಕುಟುಂಬ. ವಸುದೈವ ಕುಟುಂಬಕಂ ಎಂಬುದು ಭಾರತೀಯರ ಉದಾತ್ತ ಚಿಂತನೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯ. ದೇವರು ಒಬ್ಬನೇ, ನಾಮ ಹಲವು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ. ಪ್ರತಿಯೊಂದು ಲೈನನ್ನು ಇಲ್ಲಿ ಕೂಡ ವಿವರಿಸಲಾಗಿದೆ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಇದನ್ನೊಂದು ಸರಿ ನೋಡಿದ ಮೇಲೆ 6ನೇ ತರಗತಿ ಪಾಠವನ್ನು ಓದಿಕೊಳ್ಳ್ರಿ. ಥ್ಯಾಂಕ್ ಯು.